ಎಲ್ಲರಿಗೂ ನಮಸ್ತೆ. ನೋಡಿ, ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮ್ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ, ಇದ್ರ ಮೇಲೆ 30 ಲೆಕ್ಕನ ಸಾಲ್ವ್ ಮಾಡಿದ್ದೀನಿ. ಅಂದ್ರೆ 30 ಲೆಕ್ಕ ಕಂಪ್ಲೀಟ್ ಮಾಡಿದ್ದೀನಿ. ಅಂದ್ರೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಈಗ ಏನ್ ಮಾಡಬೇಕು ಅಂದ್ರೆ ನೀವು ಯೂನಿಟ್ ಟೆಸ್ಟ್ ತಗೋಬೇಕು, ಆಯ್ತಾ? ಕನ್ನಡ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ, ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇಂಗ್ಲಿಷಲ್ಲಿ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಡಿಸೈನ್ ಮಾಡಿದ್ದೀನಿ, ಯೂನಿಟ್ ಟೆಸ್ಟ್, ಆಯ್ತಾ? ಕನ್ನಡ ಮತ್ತು ಇಂಗ್ಲೀಷಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಕನ್ನಡ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ, ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲಿ ಎಕ್ಸಾಮ್ ತಗೋಬೇಕು. ಅಂದರೆ ಯೂನಿಟ್ ಟೆಸ್ಟ್, ಚಾಪ್ಟರ್ ವೈಸ್ ಯೂನಿಟ್ ಟೆಸ್ಟ್ ತಗೊಂಡು ನೀವು ಸಾಲ್ವ್ ಮಾಡಬೇಕು, ಆಯ್ತಾ? ಯೂನಿಟ್ ಟೆಸ್ಟ್ಗೆ 10 ಕ್ವಶನ್ ಇದೆ, ಆಯ್ತಾ? ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ 10 ಕ್ವಶನ್ ಇದೆ. 10 ಕ್ವಶನ್ಗೆ ಎಷ್ಟು ಬರುತ್ತೆ ನೋಡಿ, ಆಯ್ತಾ? 8, 9 ಆ ಥರ ಬರುತ್ತೆ. ಯಾವ ಕ್ವಶನ್ಗೆ ಗೊತ್ತಾಗ್ಲಿಲ್ಲ, ಸೊಲ್ಯೂಷನ್ ಗೊತ್ತಾಗ್ಲಿಲ್ಲ, ಯಾವ ಕ್ವಶನ್ ಅರ್ಥ ಆಗಲಿಲ್ಲ, ಯಾವ ಕ್ವಶನ್ಗೆ ಸೊಲ್ಯೂಷನ್ ಗೊತ್ತಾಗ್ಲಿಲ್ಲ, ಆಗ ಮಾತ್ರ ಈ ವಿಡಿಯೋ ನೋಡಬೇಕು, ಆಯ್ತಾ? ಆಗ ಮಾತ್ರ ಈ ವಿಡಿಯೋ ನೋಡಿ. ಮತ್ತೆ ನಾನೇನು 40 ಲೆಕ್ಕ ಸಾಲ್ವ್ ಮಾಡಿಸಿದೆ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ನಂಬರ್ 1ರಿಂದ ನೋಡ್ತಾ ಕೂತ್ಕೋಬೇಡಿ, ಆಯ್ತಾ? ಪ್ರತಿ ಚಾಪ್ಟ್ರಲ್ಲೂ ಒಂದು 30 ರಿಂದ 40 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಪ್ರತಿಯೊಂದು ಲೆಕ್ಕನೂ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಹೇಳಿರಲ್ಲ, ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಬೇಕು ಅಂದರೆ ಫಸ್ಟ್ ಕ್ವಶನ್ನು ಕಂಪ್ಲೀಟಾಗಿ ಅರ್ಥ ಆದಮೇಲೆ ಸೆಕೆಂಡ್ ಕ್ವಶನ್ಗೆ ಹೋಗಬೇಕು, ಸೆಕೆಂಡ್ ಕ್ವಶನ್ನು ಕಂಪ್ಲೀಟಾಗಿ ಅರ್ಥ ಆದಮೇಲೆ 3ನೇ ಕ್ವಶನ್ ಹೋಗಬೇಕು, ಆಯ್ತಾ? ಅದೇ ರೀತಿ 4ನೇ ಕ್ವಶನ್, 5ನೇ ಕ್ವಶನ್ನು, ಈ ಪ್ರೊಸೀಜರ್ನ ಫಾಲೋ ಮಾಡಿ 100% ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ, ಆಯ್ತಾ? ಫಸ್ಟ್ ಚಾಪ್ಟರ್ ಎಕ್ಸಾಂಪಲ್, ಫಸ್ಟ್ ಚಾಪ್ಟರ್ಲಿ 30 ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಾದ್ಮೇಲೆ ನೆಕ್ಸ್ಟ್ ಯೂನಿಟ್ ಟೆಸ್ಟ್, ಕನ್ನಡ ಮೀಡಿಯಂ ಮಕ್ಕಳು ಕನ್ನಡ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷು, ಆಯ್ತಾ? ಯೂನಿಟ್ ಟೆಸ್ಟ್ ತೊಗೊಳ್ಳಿ. ಇದೆಲ್ಲ PDF ಸಪ್ರೇಟಾಗಿ ಅಟ್ಯಾಚ್ ಮಾಡಿದ್ದೀನಿ, ಆಯ್ತಾ? ಸಪ್ರೇಟಾಗಿ ಅಟ್ಯಾಚ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತೊಗೊಂಡು ಯೂನಿಟ್ ಟೆಸ್ಟ್ನ ತೊಗೊಳ್ಳಿ. ಯಾವ ಕ್ವಶನ್ಗೆ ಸೊಲ್ಯೂಷನ್ ಗೊತ್ತಾಗಲಿಲ್ಲ ಆಗ ಮಾತ್ರ ಈ ವಿಡಿಯೋ ನೋಡಬೇಕು, ಆಯ್ತಾ? ಅಲ್ಲಿ ತನಕ ಈ ವಿಡಿಯೋ ನೋಡಲೇಬಾರ್ದು. ಯೂನಿಟ್ ಟೆಸ್ಟ್ ತೊಗೊಳ್ಳಿ, ಮಾರ್ಕ್ಸಲ್ಲಿ ಹಾಕಿ, ನನಗೆ ಕಮೆಂಟಲ್ಲಿ ಹಾಕಿ, ನನಗೂ ಒಂದು ಸ್ವಲ್ಪ ಗೊತ್ತಾಗಲಿ ಮಕ್ಕಳು ಯಾವ ರೀತಿ ರಾಜ್ಯದಲ್ಲಿ ಯಾವ್ಯಾವ ತಾಲೂಕು, ಯಾವ್ಯಾವ ಹಳ್ಳಿಗಳಿಂದ ಮಕ್ಕಳು, ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ರೂರಲ್ ಮಕ್ಕಳು, ಪ್ರೈವೇಟ್ ಸ್ಕೂಲ್ ಮಕ್ಕಳು, ನೀವೆಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ನನಗೊಂದು ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ. ನಾನು ಒಂದು ಸ್ವಲ್ಪ ಟೀಚಿಂಗ್ ಸ್ಕಿಲ್ಲೆಲ್ಲ ಇಂಪ್ರೂವ್ ಆಗುತ್ತೆ. ಅದೆಲ್ಲ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿಬಿಟ್ಟು ಈ ವಿಡಿಯೋ ನೋಡಿ, ಆಯಿತಾ? ಡೈರೆಕ್ಟ್ ಎಲ್ಲ ವಿಡಿಯೋನು ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬಾರ್ದು, ಆಯಿತಾ? ಇದೆಲ್ಲ PDF ಪ್ರಾಕ್ಟೀಸ್ ಕ್ವಶನ್ ಇದೆಯಲ್ಲ 30 ಕ್ವಶನ್, ಅದ್ರ ಜೊತೆಗೆ ಈ PDF ಅಟ್ಯಾಚ್ ಮಾಡಿರ್ತೀನಿ. ಪೇರೆಂಟ್ ನೀಟಾಗಿ ಮಾನಿಟರ್ ಮಾಡಿ, ಇದೊಂದು ಹೆಲ್ಪ್ ಮಾಡಿ ಮಕ್ಕಳಿಗೆ. ಅಂದರೆ ಏನೋ ಟೆಸ್ಟ್ ಕೊಟ್ಬಿಟ್ಟು ಮಾರ್ಕ್ಸ್ ಎಲ್ಲ ಹಾಕಿ ಇದು ಮಾಡಿ ಮಕ್ಕಳು. ಆದರೆ ನಾನು ಮಕ್ಕಳಿಗೆ ಡೈರೆಕ್ಟಾಗಿ ಹೇಳೋದೇನು ಅಂದರೆ, ನೀವೇ ಸೆಲ್ಫ್ ಎವ್ಯಾಲ್ಯೂಟರ್ ಆಗಬೇಕು. ನಿಮ್ಮನ್ನ ನೀವೇ ಎವ್ಯಾಲ್ಯೂಟ್ ಮಾಡ್ಕೊಂಡು ಕಲ್ತ್ಕೊಂಡಿರ್ಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಟೀಚರ್ ಮೇಲೆ ಆಗಲಿ, ಪೇರೆಂಟ್ ಮೇಲೆ ಆಗಲಿ ಡಿಪೆಂಡ್ ಆಗಬಾರ್ದು. ನೀವು 3ನೇ ಕ್ಲಾಸಲ್ಲಿ ಇದ್ದೀರಾ ಅಂದರೆ ಆಲ್ರೆಡಿ ನೀವು ಒಂಥರ ದೊಡ್ಡ ಮಕ್ಕಳಿದ್ದಂಗೆ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ನೀವು ಜವಾಬ್ದಾರಿ ತೊಗೋಬೇಕು. 30 ಕ್ವಶನ್ ಆದ ತಕ್ಷಣ ನೀವೇ ಇದನ್ನು ತಗೊಂಡು ಇದು ಮಾಡಬೇಕು, ಟೆಸ್ಟ್ ತೊಗೋಬೇಕು. ಟೆಸ್ಟ್ ತೊಗೊಂಡಾದ್ಮೇಲೆ ವಿಡಿಯೋ ನೋಡ್ಕೊಂಡು ಕರೆಕ್ಷನ್ ಮಾಡಿ ಮಾರ್ಕ್ಸ್ ಹಾಕಿ. ಇದಕ್ಕೋಸ್ಕರ ನೀವು ಪೇರೆಂಟ್ ಮೇಲೆ ಆಗಲಿ, ಟೀಚರ್ ಮೇಲೆ ಆಗಲಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಈ ರೀತಿ ಏನಾರ ನೀವು ಈ ವಯಸ್ಸಲ್ಲೇ, ಈ ಚಿಕ್ಕ ವಯಸ್ಸಿಂದಲೇ ಏನಾರ ಪ್ರಾಕ್ಟೀಸ್ ಮಾಡಿದ್ರೆ ಮುಂದೊಂದು ದಿನ ನೀವು ಹೇಳಿದ್ನಲ್ಲ, ಏನದು ರಾಷ್ಟ್ರ ಮಟ್ಟದಲ್ಲಿ ಟಫೆಸ್ಟ್ ಎಕ್ಸಾಮು ಮತ್ತು ಗ್ರೇಟೆಸ್ಟ್ ಜಾಬ್ UPSC ಎಕ್ಸಾಮ್ ಪಾಸ್ ಆಗಿ IAS ಆಗಿರ್ತೀರ. ಅದಾಗಲಿಲ್ಲ ಅಂದ್ರೂ 100 ಜನಕ್ಕೆ ಕೆಲಸ ಕೊಡ್ತೀರಾ. ಒಂದು ಜೀವನದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನೀವು ಎಲ್ಲ ಮಕ್ಕಳು, ಟಾಪ್ ಮೋಸ್ಟ್ ಜಾಬ್ ಏನಿದೆ IAS ಆಫೀಸರ್, ಅದಕ್ಕೆ ಟ್ರೈ ಮಾಡಿ. ಅದಾಗಲಿಲ್ಲ ಅಂದರೆ ನೀವು 100 ಜನಕ್ಕೆ ಕೆಲಸ ಕೊಡಬೇಕು. ಆಂಟ್ರಪ್ರಿನರ್ ಆಗಿ, ಉದ್ಯಮಿಯಾಗಿ, ಇಲ್ಲ IAS ಆಫೀಸರ್ ಆಗಿ, ಇವೆರಡು ಗುರಿ ಇರಬೇಕು. ಆದರೆ IAS ಆಫೀಸರು ಇಲ್ಲ ಆಂಟ್ರಪ್ರಿನರ್, ಇದು ಮೈಂಡಲ್ಲಿ ಇರಲಿ. ಈಗ ಫಸ್ಟ್ ಕ್ವಶನ್ ನೋಡಿ, ಯೂನಿಟ್ ಟೆಸ್ಟಲ್ಲಿ ಫಸ್ಟ್ ಕ್ವಶನ್ ಇದೆ ನೋಡಿ. ಇವೆಲ್ಲ ನವೋದಯ ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಿರೋ ಕ್ವಶನ್, ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್. ಅಲ್ಲಿ PYQ ಅಂತ ಹಾಕಿದ್ದೀನಿ, ಏನಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ಇದು 2024ನೇ ಇಸ್ವಿಲಿ ಈ ಕ್ವಶನ್ ಅಪಿಯರ್ ಆಗಿದೆ, ಆಯ್ತಾ? ಯೂನಿಟ್ ಟೆಸ್ಟಲ್ಲಿ ಯಾವ್ಯಾವ ಕ್ವಶನ್ ಕೊಡ್ತಾ ಇದ್ದೀನಿ ಅದರಲ್ಲಿ ಮ್ಯಾಕ್ಸಿಮಮ್ ನವೋದಯ ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಿದ್ದಾರೆ, ಆಯ್ತಾ? ನೀವು 3ನೇ ಕ್ಲಾಸಲ್ಲಿ ಓದ್ತಾ ಇದ್ರು ನೀವು ನವೋದಯ ಎಕ್ಸಾಮ್ಗೆ ಫೀಲ್ ಬರುತ್ತೆ. ನೀವು ಇದನ್ನೆಲ್ಲ ಟೆಸ್ಟ್ ತೊಗೊಂಡು ಅಟೆಂಡ್ ಮಾಡಿದ್ರೆ ನವೋದಯ ಎಕ್ಸಾಮ್ದು ಇದು ಬರುತ್ತೆ, ನಿಮಗೆ ಆ ಫೀಲ್ ಬರುತ್ತೆ. ಅದಕ್ಕೋಸ್ಕರ ಪ್ರೀವಿಯಸ್ ಇಯರಲ್ಲಿ ಯಾವ ಕ್ವಶನ್ ಕೇಳಿದರೆ ಮ್ಯಾಕ್ಸಿಮಮ್ ಅದೇ ಕ್ವಶನ್ನ ಯೂನಿಟ್ ಟೆಸ್ಟಲ್ಲಿ ಕೊಟ್ಟಿದ್ದೀನಿ. ಅದರಿಂದ ಎಲ್ಲ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಆಯ್ತಾ? ಈ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೇಳಿದ್ದಾನೆ? ದ ಸಮ್ ಆಫ್ ದ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಅಂಡ್ ದ ಗ್ರೇಟೆಸ್ಟ್ ಪ್ರೈಮ್ ನಂಬರ್ ಆಫ್ 2 digit ಈಸ್. ಅಂದರೆ ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಮತ್ತು ಎರಡು ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಮೊತ್ತ ಕೇಳಿದ್ದಾನೆ. ಇಲ್ಲಿ ನೋಡಿ, ಆಯ್ತಾ? ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರು. ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಅಂದರೆ ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವುದು, ಆಯ್ತಾ? ಫಸ್ಟ್ ಪ್ರೈಮ್ ನಂಬರ್ 2, ಅದಾದಮೇಲೆ 3, ಅದಾದಮೇಲೆ 5, ಅದಾದಮೇಲೆ 7 ಅಂಡ್ ಸೋ ಆನ್, ಆಯಿತಾ? ಫಸ್ಟು ಈವನ್ ನಂಬರು, ಒಂದೇ ಒಂದು ಇರೋದು, ಆಯಿತಾ? ಅದು ಕ್ವಶನ್ ಕೇಳ್ಬೋದು, ಆಯಿತಾ? ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಇದೆಲ್ಲ ಅದು ಯಾವುದು ಅಂತ ಕೇಳಿದ್ರೆ ಅದು ಇದಾಗುತ್ತೆ, ಆಯಿತಾ? ಓಕೆ, ಈಗ ಈ ಕ್ವಶನ್ ಬರ್ತೀನಿ. ಫಸ್ಟ್ ಪ್ರೈಮ್ ನಂಬರು 2, ಸೆಕೆಂಡ್ ಪ್ರೈಮ್ ನಂಬರು 3, 3ನೇ ಪ್ರೈಮ್ ನಂಬರು 5, 4ನೇ ಪ್ರೈಮ್ ನಂಬರು 7. ಫಸ್ಟ್ ಆಡ್ ಪ್ರೈಮ್ ನಂಬರ್ ಯಾವುದು? ಫಸ್ಟ್ ಆಡ್ ಪ್ರೈಮ್ ನಂಬರ್ ಯಾವುದು ಅಂದರೆ ಇದು 3. ಫಸ್ಟ್ ಆಡ್ ಪ್ರೈಮ್ ನಂಬರು
3 ಮತ್ತೆ ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಇದು ಆಯ್ತಾ. ಫಸ್ಟ್ ಆಡ್ ಪ್ರೈಮ್ ನಂಬರ್ 3. ನೆಕ್ಸ್ಟ್ ನೋಡಿ 2 ಡಿಜಿಟ್ ಗ್ರೇಟೆಸ್ಟ್ ಪ್ರೈಮ್ ನಂಬರ್. 2 ಡಿಜಿಟ್ ಗ್ರೇಟೆಸ್ಟ್ ಪ್ರೈಮ್ ನಂಬರ್, 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ಒಂದೇ ಒಂದಿರೋದು ಆಯ್ತಾ. 90 ಇಂದ 100 2 ಡಿಜಿಟ್ ಪ್ರೈಮ್ ನಂಬರ್ ಇರೋದು ಒಂದೇ ಒಂದು, ಅದು 97 ಆಯ್ತಾ. ಇದ್ರ ಸಮ್ ಕೇಳಿದ್ದೇನೆ, ಇದು ಸಮ್ ಅಂದ್ರೆ ಇದ್ರ ಮೊತ್ತ ಕೇಳಿದೆ. 97 + 3 ಏನಾಗುತ್ತೆ? 100 ಆಗುತ್ತೆ. 100 ಆಪ್ಷನ್ ಏನಾಗುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 32 ನೋಡಿ. ಕ್ವಶನ್ ನಂಬರ್ 32 ಅಲ್ಲಿ 5555 ನ ಫಿಗರ್ಸ್ ಅಲ್ಲಿ ಬರಿಬೇಕಂತೆ. ಕನ್ನಡದಲ್ಲಿ 5555 ವರ್ಡ್ಸ್ ಅಲ್ಲಿ ಬರಿಬೇಕಂತೆ. ಯಾವ ರೀತಿ ಬರೀತೀರಾ? ಫಸ್ಟ್ ನೋಡಿ 5000 ಅಂದ ತಕ್ಷಣ 5000 ಬರ್ಕೊಳ್ಳಿ. 5000 ಅಂದ ತಕ್ಷಣ 5000 ಬರ್ಕೊಳ್ಳಿ. ಕನ್ನಡದಲ್ಲಿ 5000 ಬರ್ಕೊಳ್ಳಿ. ನೆಕ್ಸ್ಟ್ 500 ಅಂತೆ. 500 ಅಂದ ತಕ್ಷಣ 500 ಬರ್ಕೊಳ್ಳಿ ಆಯ್ತಾ. ಕನ್ನಡದಲ್ಲಿ 500 ಬರ್ಕೊಳ್ಳಿ. ನೆಕ್ಸ್ಟ್ 55 ನ 55 ಬರ್ಕೊಳ್ಳಿ. ಕನ್ನಡದಲ್ಲಿ 55 ಬರ್ಕೊಳ್ಳಿ ಆಯ್ತಾ. ಜಸ್ಟ್ ಆ್ಯಡ್ ಮಾಡಿ ಆಯ್ತಾ. 5555 ಬರುತ್ತೆ ಆಯ್ತಾ. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಡಿ ಬರುತ್ತೆ. ಸುಮಾರು ಮಕ್ಕಳು ನಿಮ್ಮಲ್ಲಿ ಸ್ಮಾರ್ಟ್ ಇರ್ತೀರ, ತುಂಬ ಫಾಸ್ಟ್ ಇರ್ತೀರ. ನೀವು ಡೈರೆಕ್ಟಾಗಿ 5555 ಅಥವಾ 5555 ಅಂದರೆ ಬರ್ತೀವಿ. 5555 ಅಂದರೆ ಡೈರೆಕ್ಟಾಗಿ ಹಿಂಗೆ ಬರ್ತಿರ್ತೀರ ಆಯ್ತಾ. ಇದೆಲ್ಲ ಸ್ಲೋ ಲರ್ನರ್ ಮಕ್ಕಳು, ಒಂದು ಸ್ವಲ್ಪ ನಿಧಾನ ಇರ್ತಾರೆ, ನಂತರ ಮಕ್ಕಳು ಇರ್ತಾರೆ, ಆ ಮಕ್ಳಿಗೋಸ್ಕರ ಈ ಪ್ರೊಸೀಜರ್ ಯೂಸ್ ಮಾಡ್ತಾ ಇದ್ದೀವಿ ಆಯ್ತಾ. ಕ್ವಶನ್ ನಂಬರ್ 32 ಆಪ್ಷನ್ ಡಿ. ಕ್ವಶನ್ ನಂಬರ್ 33 ನೋಡಿ. ಕ್ವಶನ್ ನಂಬರ್ 33ನ 2023 ನವೋದಯ ಎಕ್ಸಾಮಲ್ಲಿ ಕೇಳಿದರೆ. ಇದ್ರಲ್ಲಿ ಏನು ಕೇಳಿದರೆ ಅಂದರೆ 9704 ಅಂತ 4 ಡಿಜಿಟ್ ಕೊಟ್ಟಿದ್ದಾರೆ. 9704 ಅಂತ 4 ಅಂಕಿ ಕೊಟ್ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಬರಿಬೇಕಂತೆ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂತೆ. ಅದಾದಮೇಲೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರೆದ್ಬಿಟ್ಟು ಡಿಫ್ರೆನ್ಸ್ ಕೇಳಿದ್ದಾರೆ. ವ್ಯತ್ಯಾಸ ಅಥವಾ ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಬೇಕಂತೆ ಆಯಿತಾ. ನೀವು ಕನ್ನಡ ಮೀಡಿಯಂ ಮಕ್ಕಳು ಹೇಳಿದ್ನಲ್ಲ, ಎಲ್ಲ ನೀಟಾಗಿ ಕಲ್ತಿರ್ಬೇಕು ವಿತ್ ಸ್ಪೆಲ್ಲಿಂಗು, ಪದೇ ಪದೇ ಹೇಳಿಸ್ಕೋಬೇಡಿ ಆಯಿತಾ. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಬರ್ಕೊಳ್ಳಿ. ಅವ್ನು ಕೊಟ್ಟಿರೋದೇ ಗ್ರೇಟೆಸ್ಟ್ ನಂಬರ್ ಅಲ್ಲ. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಯಾವುದು? 9. ನೆಕ್ಸ್ಟ್ 7, ಅದಾದಮೇಲೆ 4, ಅದಾದಮೇಲೆ 0. ಇದು 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್. ಇದನ್ನು ಯೂಸ್ ಮಾಡಿಕೊಂಡು 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಬರ್ಕೊಂಡಿದ್ದೀವಿ. ನೆಕ್ಸ್ಟು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಇದನ್ನು ಯೂಸ್ ಮಾಡಿಕೊಂಡು ಸ್ಮಾಲೆಸ್ಟ್ ಯಾವುದು? ಇದರಲ್ಲಿ ಸ್ಮಾಲೆಸ್ಟ್ ಯಾವುದು? ನೆಕ್ಸ್ಟ್ ಬರಿಬೇಕಾದ್ರೆ ಇದು ಸ್ಮಾಲೆಸ್ಟ್ ಯಾವುದು? 0 ಬರ್ಕೊಳ್ಳಿ. ನೆಕ್ಸ್ಟು 4, ನೆಕ್ಸ್ಟು 7, ನೆಕ್ಸ್ಟು 9. ಆಲ್ರೆಡಿ ಹೇಳಿದ್ನಲ್ಲ, ಮುಂದೆ 0 ಇದ್ದರೆ ಅದು ಲೆಕ್ಕಕ್ಕೆ ಬರೋಲ್ಲ. ಮುಂದೆ ಎಷ್ಟೇ 0 ಇದ್ರೂ ಲೆಕ್ಕಕ್ಕೆ ಬರೋಲ್ಲ. ಅಥವಾ ನೇರವಾಗಿ ಹೇಳ್ಬೇಕಂದ್ರೆ ಮುಂದೆ 0 ಇದ್ದರೆ ಮರ್ಯಾದೆ ಇರೋಲ್ಲ ಆಯಿತಾ. ಅಕಸ್ಮಾತ್ ಮುಂದೆ 0 ಇದ್ದರೆ ಏನಂತ ಓದ್ತಾರೆ? ಇದು 479 ಅಂತ ಓದ್ತಾರೆ ಆಯಿತಾ. ಇದು 4 ಡಿಜಿಟ್ ನಂಬರ್ ಆಗಲ್ಲ, 3 ಡಿಜಿಟ್ ಆಗುತ್ತೆ. ಅದಕ್ಕೇನು ಮಾಡಿ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. 4 ಇಲ್ಲಿ, 0 ಅಲ್ಲಿ ತೊಗೊಳ್ಳಿ ಆಯಿತಾ. 4 ಇಲ್ಲಿ ತೊಗೊಳ್ಳಿ, 0 ಇಲ್ಲಿ ತೊಗೊಳ್ಳಿ. ಇದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ಈಗ ಡಿಫ್ರೆನ್ಸ್ ಅಂತ. ಡಿಫ್ರೆನ್ಸ್ ಅಂದರೆ ಮೈನಸ್ ಮಾಡಿ, ಮೈನಸ್ ಆಯಿತಾ. ಕನ್ಫ್ಯೂಸ್ ಆಗಿಬಿಡ್ತೀರಾ. ಫಸ್ಟ್ ಇದನ್ನು ಅಳಿಸ್ತೀನಿ. ನೀವೆಲ್ಲ ಇದನ್ನು ನೋಡಬೇಕು ಅಂದರೆ 10 ಸೆಕೆಂಡ್ ಹಿಂದೆ ಹೋದರೆ ನಾನು ಅಳಿಸಿರೋದೆಲ್ಲ ಗೊತ್ತಾಗುತ್ತೆ ಆಯಿತಾ. 0 ಇದೆ, ಇದು 10 ಆಗುತ್ತೆ. 10ನಲ್ಲಿ 9 ಕಳೆದ್ರೆ 1 ಬರುತ್ತೆ. ಇದೇನಾಗುತ್ತೆ? 3 ಆಗುತ್ತೆ. 3 ಇದ್ದದ್ದು 13 ಆಗುತ್ತೆ. 13ನಲ್ಲಿ 7 ಅಂದರೆ 3 + 3 6 ಆಗುತ್ತೆ ಆಯಿತಾ. 13ನಲ್ಲಿ 7 ಅಂದರೆ 3 + 3 6 ಆಗುತ್ತೆ. ಇದೇನಾಗುತ್ತೆ? 6 ಆಗುತ್ತೆ. 6 9ರಲ್ಲಿ 4 ಕಳೆದ್ರೆ 5, 5 6 6 1 ಆಗುತ್ತೆ. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 34 ನೋಡಿ. ಕ್ವಶನ್ ನಂಬರ್ 34ನ 2022ನೇ ಇಸ್ವಿ ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಏನು ಕೇಳಿದ್ದಾನೆ? 2 ಅಂಕಿಯ ಒಟ್ಟು ಸ್ವಾಭಾವಿಕ ಸಂಖ್ಯೆಗಳು ಎಷ್ಟಿವೆ ಅಂತ ಕನ್ನಡದಲ್ಲಿ ಕೇಳಿದ್ದಾನೆ. ಇಂಗ್ಲೀಷಲ್ಲಿ ದ ನಂಬರ್ ಆಫ್ 2 ಡಿಜಿಟ್ ನ್ಯಾಚುರಲ್ ನಂಬರ್ ಅಂದರೆ 2 ಡಿಜಿಟ್ ನಂಬರ್ಸ್ ಎಷ್ಟಿದೆ? 2 ಡಿಜಿಟ್ ಎಲ್ಲಿಂದ ಶುರು ಆಗುತ್ತೆ? 2 ಡಿಜಿಟು 10 ಇಂದ ಶುರು ಆಗುತ್ತೆ. 2 ಡಿಜಿಟು 10 ಇಂದ ಶುರು ಆಗುತ್ತೆ, 99ವರೆಗೂ ಬರುತ್ತೆ ಆಯಿತಾ. 10 ಇಂದ ಶುರು ಆಗುತ್ತೆ. ಇದ್ರ ಇನ್ನೊಂದು ನಂಬರು 9. ಇದು ಸಿಂಗಲ್ ಡಿಜಿಟ್ ನಂಬರು. 9 ಸಿಂಗಲ್ ಡಿಜಿಟ್ ನಂಬರು. ನೆಕ್ಸ್ಟ್ 99 ಆದಮೇಲೆ 100 ಬರುತ್ತೆ. 100 3 ಡಿಜಿಟ್ ನಂಬರು. 100 3 ಡಿಜಿಟ್ ನಂಬರು. ಸೊ 2 ಡಿಜಿಟ್ ನಂಬರು 10ಇಂದ ಶುರುವಾಗಿ 99ರಲ್ಲಿ ಎಂಡ್ ಆಗುತ್ತೆ. ಹಾಗಾದರೆ ಇವೆರಡರ ಮಧ್ಯೆ ಎಷ್ಟಿದೆ? 2 ಡಿಜಿಟ್ ನಂಬರ್ ಎಷ್ಟಿದೆ ಅಂತ ಒಂದು ಕ್ವಶನ್ ಕೇಳಿರೋದು ಆಯಿತಾ. 99 ಅಂತ ಬರ್ಕೊಳ್ಳಿ
ನೋಡಿ, 1ರಿಂದ ಲೆಕ್ಕ ಹಾಕೋ ಬನ್ನಿ. 1 2 3 4 5 6 7 8 9 ಆಯ್ತಾ. 1ರಿಂದ 9ವರೆಗೂ ಸಿಂಗಲ್ ಡಿಜಿಟ್ ನಂಬರು. 1ರಿಂದ 9ವರೆಗೂ ಸಿಂಗಲ್ ಡಿಜಿಟ್ ನಂಬರು ಅಂದರೆ 99 ನಂಬರಲ್ಲಿ 9ನ್ನ ಮೈನಸ್ ಮಾಡಿ ಆಯ್ತಾ. 99 ನಂಬರಲ್ಲಿ 9 ನಂಬರು 9 ಸಿಂಗಲ್ ಡಿಜಿಟ್ನ ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 90 ನಂಬರ್ ಸಿಗುತ್ತೆ ಆಯ್ತಾ. 2 ಡಿಜಿಟ್ ನಂಬರು ನಿಮಗೆ 90 ಸಿಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ. ನೋಡಿ, ಈ ಕ್ವಶನ್ನ ಇನ್ನೂ ಒಂದು ರೀತಿ ಮಾಡ್ಬೋದು. ನಮಗೆಲ್ಲ ಗೊತ್ತಿದೆ 2 ಡಿಜಿಟ್ ನಂಬರ್ 10ರಿಂದ ಶುರು ಆಗುತ್ತೆ, 99ಅಲ್ಲಿ ಎಂಡ್ ಆಗುತ್ತೆ ಆಯ್ತಾ. ಸಿಂಪಲ್ ಆಗಿ ಏನು ಮಾಡಿ, 99ಅಲ್ಲಿ 10ನ ಮೈನಸ್ ಮಾಡಿ. 99ಅಲ್ಲಿ 10ನ ಮೈನಸ್ ಮಾಡಿದ್ರೆ 9 ಎಷ್ಟು? 89 ಆಯ್ತು ಆಯ್ತಾ. ಇದರಲ್ಲಿ 2 ಡಿಜಿಟ್ ನಂಬರ್ 10ನ್ನು ಮೈನಸ್ ಮಾಡಿಬಿಟ್ಟಿದ್ರ ನೋಡಿ. 10 2 ಡಿಜಿಟ್ ನಂಬರ್ ಇದನ್ನು ಮೈನಸ್ ಮಾಡಿದ್ರ. ಅದಕ್ಕೇನು ಮಾಡಿ, ಅದನ್ನು ಆ್ಯಡ್ ಮಾಡಿ +1 ಅಂತ ಹಾಕಿ. ಸೊ ಇದೇನಾಗುತ್ತೆ? 90 ಆಗುತ್ತೆ ಆಯ್ತಾ. ಈ ರೀತಿನಾರ ಮಾಡ್ಬೋದು, ಆ ರೀತಿನಾರ ಮಾಡ್ಬೋದು ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 99ಅಲ್ಲಿ 10ನ ಮೈನಸ್ ಮಾಡಿ. 99ಅಲ್ಲಿ 10ನ ಮೈನಸ್ ಮಾಡಿದ್ರೆ 89 ಸಿಗುತ್ತೆ ಆಯ್ತಾ. ನಾವು ಮೈನಸ್ ಮಾಡ್ಬೇಕಾದ್ರೆ 2 ಡಿಜಿಟ್ ಒಂದು ನಂಬರ್ ಮೈನಸ್ ಮಾಡಿಬಿಟ್ಟಿದ್ವಿ. 2 ಡಿಜಿಟ್ ಒಂದು ನಂಬರ್ನ ಮೈನಸ್ ಮಾಡಿದ್ದೀವಿ, ಅದನ್ನು ಆ್ಯಡ್ ಮಾಡಿ +1 ಆಗುತ್ತೆ. ಸೊ ಆ್ಯಡ್ ಮಾಡಿದ್ರೆ 89 + 1 90 ಬರುತ್ತೆ. ಈ ರೀತಿ ಮಾಡಿದ್ರು ನಮಗೆ ಸೇಮ್ ಆಪ್ಷನ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 35 ನೋಡಿ. ಕ್ವಶನ್ ನಂಬರ್ 35ನ 2021 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಕ್ವಶನ್ ಏನಿದೆ, ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 4 ಪ್ರೈಮ್ ನಂಬರ್ಸ್? ಕನ್ನಡದಲ್ಲಿ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಫಸ್ಟ್ 4 ಪ್ರೈಮ್ ನಂಬರ್ಸ್ ಯಾವುದು? ಫಸ್ಟು 4 ಪ್ರೈಮ್ ನಂಬರು 2 3 5 7. ಇದರದ್ದು ಸಮ್ ಕೇಳಿದ್ದಾನೆ. ಸಮ್ ಇದು ಮಾಡಿ ಎಷ್ಟಾಗುತ್ತೆ? 3 2 5 5 5 10 10 7 17 17 ಬರುತ್ತೆ ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಡಿ ಬರುತ್ತೆ ಆಯಿತಾ. ಇದರಲ್ಲಿ ಸಮ್ ಕೇಳಿದ್ದಾನೆ 17 ಅಂತ ಆನ್ಸರ್ ಬರುತ್ತೆ. ಸಮ್ ಕೇಳಿದ್ದಾನೆ ಮೊತ್ತ. ಅಕಸ್ಮಾತು ಬಿಡಿ, ಬೇಡ ಸಾಕು, 3ನೇ ಕ್ಲಾಸ್ ಲೆವೆಲ್ಗೆ ಎಷ್ಟು ಸಾಕು ಬಿಡಿ. ಕ್ವಶನ್ ನಂಬರ್ 36 ನೋಡಿ. ಕ್ವಶನ್ ನಂಬರ್ 36ನ 2021 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಏನು ಕೇಳಿದ್ದಾನೆ ಅಂದರೆ 6 ಡಿಜಿಟ್ ಸ್ಮಾಲೆಸ್ಟ್ ನಂಬರು, 4 ಡಿಜಿಟ್ ಗ್ರೇಟೆಸ್ಟ್ ನಂಬರು, ಇವೆರಡದು ಡಿಫ್ರೆನ್ಸ್ ಕೇಳಿದ್ದಾನೆ. ಕನ್ನಡದಲ್ಲಿ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ, ಇವೆರಡರ ನಡುವಿನ ವ್ಯತ್ಯಾಸ ಕೇಳಿದ್ದಾನೆ ಆಯಿತಾ. ಜಸ್ಟ್ 6 ಡಿಜಿಟ್ ಸ್ಮಾಲೆಸ್ಟ್ ಅಂತೆ 6 0 ಹಾಕೊಳ್ಳಿ. 1 2 3 4 5 6 ಆಯಿತಾ. 4 ಡಿಜಿಟ್ ಗ್ರೇಟೆಸ್ಟ್ ಅಂತೆ. 4 ಡಿಜಿಟ್ ಗ್ರೇಟೆಸ್ಟ್ ಅಂದರೆ 4 0 1 2 3 4. 4 ಡಿಜಿಟ್ ಗ್ರೇಟೆಸ್ಟು. ಗ್ರೇಟೆಸ್ಟ್ ಅಂದರೆ 9 9 9 9 ಅತಿ ದೊಡ್ಡ ಸಂಖ್ಯೆ ಆಯಿತಾ. 6 ಡಿಜಿಟ್ ಸ್ಮಾಲೆಸ್ಟ್. ಸ್ಮಾಲೆಸ್ಟ್ ಅಂದರೆ ಫಸ್ಟ್ ಡಿಜಿಟ್ನ 1 ಮಾಡ್ಕೊಳ್ಳಿ ಅಷ್ಟೇ ಆಯಿತಾ. ವ್ಯತ್ಯಾಸ ಕೇಳಿದ್ದೇನೆ. ವ್ಯತ್ಯಾಸ ಅಂದರೆ ಮೈನಸ್ಸು, ಡಿಫ್ರೆನ್ಸು ಆಯಿತಾ. ನೋಡಿ, 10ರಲ್ಲಿ 9 ಕಳೆದ್ರೆ 1, ಇದೇನಾಗುತ್ತೆ? 9 ಆಗುತ್ತೆ. 9ರಲ್ಲಿ 9 ಕಳೆದ್ರೆ 0, ಇದು 9 ಆಗುತ್ತೆ. 9ರಲ್ಲಿ 9 ಕಳೆದ್ರೆ 0, ಇದು 9 ಆಗುತ್ತೆ. 9ರಲ್ಲಿ 9 ಕಳೆದ್ರೆ 0, ಇದೇನಾಗುತ್ತೆ? 9 ಆಗುತ್ತೆ. ಸೊ ಇದು 9 ಆಗುತ್ತೆ, ಇದು 0 ಆಗುತ್ತೆ. ಸೊ ಲೆಕ್ಕಕ್ಕಿಲ್ಲ. 90001 ಬರುತ್ತೆ. 90001 ಅಂದರೆ ಆಪ್ಷನ್ ಸಿ. ಕ್ವಶನ್ ನಂಬರ್ 37 ನೋಡಿ. ಕ್ವಶನ್ ನಂಬರ್ 37ನಲ್ಲಿ ನ್ಯೂಮರಲ್ ಫಾರ್ 2,02,000 ಆಯಿತಾ. ನ್ಯೂಮರಲ್ ಫಾರ್ 2,02,000 ಅಂದರೆ 2,02,000 ಸಂಖ್ಯಾ ರೂಪ ಬರಿಬೇಕಂತೆ ಆಯಿತಾ. ನೀಟಾಗಿ ಬರ್ಕೊಳ್ಳಿ ಆಯಿತಾ. ಫಸ್ಟ್ 2 ಲ್ಯಾಕ್ ಕೇಳಿದ್ದಾನೆ. 2 ಅಂದರೆ 2 ಲ್ಯಾಕ್ ಅಂದರೆ 2 ಇಂದ 5 0 ಇರಬೇಕು. 2 ಲ್ಯಾಕ್ ಅಂದರೆ 2 ಇಂದ 5 0 ಬರ್ಕೊಳ್ಳಿ. 1 2 3 4 5 ಆಯಿತಾ. ನೆಕ್ಸ್ಟು 2000. 2000 ಅಂದರೆ 2 ಇಂದ 3 0. ಕನ್ನಡದಲ್ಲಿ 2000. 2 ಅದರಿಂದ 3 0. 1 2 3 0. ಜಸ್ಟ್ ಸಮ್ ಮಾಡಿ 0 0 0 2 0 2 ಆಯಿತಾ. ಜಸ್ಟ್ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನೀವು ಹೇಳಿದ್ನಲ್ಲ, ಮಿಸ್ಟೇಕ್ ಮಾಡ್ತೀನಿ ಅಂತ ಹೋದ್ರೂ ಮಿಸ್ಟೇಕ್ ಮಾಡೋಕ್ಕಾಗಲ್ಲ ಆಯಿತಾ. ಆ ಥರ ಇದೆ. ನೀವು ಶಾರ್ಪ್ ಇರೋ ಮಕ್ಳು ಏನು ಮಾಡಿ, 2,02,000 2,02,000 ಅಂದ ತಕ್ಷಣ 2,02,000 ಅಂದ ತಕ್ಷಣ ಈ ಥರ ಬರ್ಕೋಬೋದು ಆಯಿತಾ. ಇಲ್ಲ ನಂತರ ಮಕ್ಕಳಿದ್ದೀರಾ ಅಂದರೆ ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ ಆಯಿತಾ. ಏನಾಗುತ್ತೆ? ಸರಿ ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 38 ನೋಡಿ. ಕ್ವಶನ್ ನಂಬರ್ 38ನ 2021 ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಏನು ಕೇಳಿದ್ದಾನೆ ಅಂದರೆ 7 ಡಿಜಿಟ್ ಗ್ರೇಟೆಸ್ಟ್ ನಂಬರು,
4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, ಇವೆರಡದ್ದು ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತ. ಕನ್ನಡದಲ್ಲಿ 7 ಅಂಕಿಯ ಅತಿ ದೊಡ್ಡ ಸಂಖ್ಯೆ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಇವೆರಡರ ನಡುವಿನ ವ್ಯತ್ಯಾಸನ ಫೈಂಡ್ ಔಟ್ ಮಾಡ್ಬೇಕಂತ. 7 ಡಿಜಿಟ್ ಗ್ರೇಟೆಸ್ಟ್ ಅಂದ ತಕ್ಷಣ 70, 1 2 3 4 5 6 7, 7 0. 7 ಡಿಜಿಟ್ ಅಂದರೆ 70, 4 ಡಿಜಿಟ್ ಅಂದರೆ 40, 1 2 3 4, 4 ಡಿಜಿಟ್ಗೆ 40, 7 ಡಿಜಿಟ್ಗೆ 70. ಆಯ್ತಾ. ಗ್ರೇಟೆಸ್ಟ್ ಅತಿ ದೊಡ್ಡ ಅಂದರೆ 9 ಮಾಡ್ಕೊಳ್ಳಿ, ಇದೆಲ್ಲ 9 ಮಾಡ್ಕೊಳ್ಳಿ. ಆಯ್ತಾ. 4 ಡಿಜಿಟ್ ಸ್ಮಾಲೆಸ್ಟ್ ಅಂದರೆ ಫಸ್ಟ್ ಡಿಜಿಟ್ನ 1 ಮಾಡ್ಕೊಳ್ಳಿ. ಆಯ್ತಾ. ಡಿಫ್ರೆನ್ಸ್ ಕೇಳಿದ್ದೀನಿ, ಮೈನಸ್ ಮಾಡಿ. ಮೈನಸ್ ಹೆಂಗೆ ಮಾಡ್ತೀರಾ ಮಾಡಿ. 9ರಲ್ಲಿ 0 ಕಳೆದ್ರೆ 9, 9ರಲ್ಲಿ 0 ಕಳೆದ್ರೆ 9, 9ರಲ್ಲಿ 0 ಕಳೆದ್ರೆ 9, 9ರಲ್ಲಿ 1 ಕಳೆದ್ರೆ 8, 9 9 9. ಕನ್ಫ್ಯೂಸ್ ಆಗ್ತೀರ ಅಂದ್ಬಿಟ್ಟು ಮೈನಸ್ನ ಅಳಿಸ್ತೀನಿ. ಆಯಿತಾ. 999 8 999 ಅಂದರೆ ಆಪ್ಷನ್ ಡಿ. ಕ್ವಶನ್ ನಂಬರ್ 39 ನೋಡಿ. ಕ್ವಶನ್ ನಂಬರ್ 39ನ 2020 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದೇನೆ. ಇದರಲ್ಲಿ ಏನು ಕೇಳಿದ್ದೇನೆ ಅಂದರೆ 6 ಡಿಜಿಟ್ ಗ್ರೇಟೆಸ್ಟ್ ನಂಬರ್, 5 ಡಿಜಿಟ್ ಗ್ರೇಟೆಸ್ಟ್ ನಂಬರ್, ಇವೆರಡದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ. 6 ಅಂಕಿ ಅತಿ ದೊಡ್ಡ ಸಂಖ್ಯೆ, 5 ಅಂಕಿ ಅತಿ ದೊಡ್ಡ ಸಂಖ್ಯೆ, ಎರಡು ಅತಿ ದೊಡ್ಡ ಸಂಖ್ಯೆ, ಅದ್ರ ಡಿಫ್ರೆನ್ಸ್ ವ್ಯತ್ಯಾಸ ಫೈಂಡ್ ಔಟ್ ಮಾಡ್ಬೇಕಂತ. 6 ಡಿಜಿಟ್ ಗ್ರೇಟೆಸ್ಟ್, 6 0 ಹಾಕೊಳ್ಳಿ. 1 2 3 4 5 6. 6 ಡಿಜಿಟು 6 0. 5 ಡಿಜಿಟು 5 0. 1 2 3 4 5. ಆಯಿತಾ. ಇದರಲ್ಲೂ ಗ್ರೇಟೆಸ್ಟು, ಕಣ್ಣು ಮುಚ್ಕೊಂಡು ಎಲ್ಲ 9 ಮಾಡಿ. 9 ಮಾಡಿ. ಒಂಥರ ಕುಂಟೆಬಿಲ್ಲೆ ಆಡ್ದಂಗೆ, ನಿಮಗೆ ಕುಂಟೆಬಿಲ್ಲೆ ಆಡ್ತಾ ಇದ್ವಲ್ಲ ಚಿಕ್ಕದ್ರಲ್ಲಿ, ಆ ಥರ ಕುಂಟೆಬಿಲ್ಲೆ ಆಡ್ದಂಗೆ ಆಗ್ಬಿಟ್ಟಿದೆ ಮ್ಯಾಥ್ಸು. ಆಯಿತಾ. ಅಷ್ಟೇ. ಏನು ಮಾಡಿದರೆ ಡಿಫ್ರೆನ್ಸ್ ಎಲ್ಲ ಕೇಳಿರೋದು. ಡಿಫ್ರೆನ್ಸ್ ಅಂದರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. 9ರಲ್ಲಿ 9 ಕಳೆದ್ರೆ 0, 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 9. ಇಷ್ಟೇ. ಆಯಿತಾ. 9 ಆದಮೇಲೆ 1 2 3 4 5 0 ಇರಬೇಕು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 4 ಹೇಳಿಕೆ ಕೊಟ್ಬಿಟ್ಟು ಯಾವುದು ಸರಿಯಾದ ಸ್ಟೇಟ್ಮೆಂಟ್, ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳಿದರೆ. ಆಯಿತಾ. ಆಪ್ಷನ್ ಎ ನೋಡಿ. ಆಪ್ಷನ್ ಏನು ಕೇಳಿದರೆ, 0 ಆಡ್ ನಂಬರಾ, 0ನ ಆಡ್ ನಂಬರ್ ಅಂತ ಕೇಳಿದ್ದೀನಿ. 0 ಆಡ್ ನಂಬರಾ, 0 ಬೆಸ ಸಂಖ್ಯೆನಾ? ಅಲ್ಲ, 0 ಬೆಸ ಸಂಖ್ಯೆ ಅಲ್ಲ. ಆಪ್ಷನ್ ಬಿ ಏನಂತ ಕೇಳಿದ್ದೀನಿ, 0 ಈವನ್ ನಂಬರ್ ಅಂತೆ. 0 ಈವನ್ ಅಂತೆ. 0 ಸಮ ಸಂಖ್ಯೆನಾ? ಅಲ್ಲ, 0 ಆಡ್ ನಂಬರು ಅಲ್ಲ, ಈವನ್ ನಂಬರು ಅಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ಏನು ಕೇಳಿದರೆ, 0 ಪ್ರೈಮ್ ನಂಬರ್ ಅಂತೆ. 0 ಪ್ರೈಮ್ ನಂಬರ್, ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದಾ? 0 ಪ್ರೈಮ್ ನಂಬರ ಅಲ್ಲ. ಉಳಿದಿರೋದು ಆಪ್ಷನ್ ಡಿ. ಕಣ್ಣು ಮುಚ್ಕೊಂಡು ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಆಯ್ತಾ. ಆನ್ಸರ್ ಗೊತ್ತಿಲ್ಲದೆ ಹೋಗ್ಲಿ, ಈ ರೀತಿ ಟೆಕ್ನಿಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಆಯ್ತಾ. ಕಣ್ಣು ಮುಚ್ಕೊಂಡು ಆಪ್ಷನ್ ಡಿ ಅಂತ ಇದು ಮಾಡಿ. ಆದರೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 0 ಈಸ್ ನೀದರ್ ಆಡ್ ನಾರ್ ಈವನ್ ನಂಬರ್. 0 ಈಸ್ ನೀದರ್ ಆಡ್ ನಾರ್ ಈವನ್ ನಂಬರ್. 0 ಬೆಸ ಸಂಖ್ಯೆಯೂ ಅಲ್ಲ, ಸಮ ಸಂಖ್ಯೆಯೂ ಅಲ್ಲ. ಆಯ್ತಾ. 0 ಆಡ್ ನಂಬರು ಅಲ್ಲ, ಮತ್ತೆ ಈವನ್ ನಂಬರು ಅಲ್ಲ. ಆಡ್ ನಂಬರು ಅಲ್ಲ, ಈವನ್ ನಂಬರು ಅಲ್ಲ. ಆಯ್ತಾ. ಕ್ವಶನ್ ನಂಬರ್ 40ಗೆ ಕರೆಕ್ಟ್ ಆಪ್ಷನ್ ಡಿ.